ಸರ್ ಆಡಿಯನ್ಸು ಮೊದಲನೇದಾಗಿ ಆಡಿಯನ್ಸು ಪ್ರೇಕ್ಷಕ ಮಹಾಪ್ರಭು ಥಿಯೇಟ್ರ್ಗಳಿಗೆ ಬರ್ತಾ ಇಲ್ಲ. ಯಾವ ದೊಡ್ಡ ನಾಯಕ ನಟರಿದ್ದಾರಲ್ಲ ಅಂಥ ಸಿನಿಮಾ ಇದ್ದಾಗ ಬರ್ತಾ ಇದ್ದಾರೆ. ಅವತ್ತು ನಮ್ಮ ನಾಯಕ ನಟರು 5-6 ಜನ ಇದ್ದಾಗಲೇ ಎಂಟೈರ್ 1500-2000 ಥಿಯೇಟ್ರ್ಗಳಿಗೆ ಇದಾಗ್ತಾಯಿತ್ತು ಅಲ್ವಾ. ಇವತ್ತು ನಾವು ಸುಮಾರು ಜನ ನಾಯಕ ನಟರಿದ್ದಾರೆ. ಆದರೆ ಅವ್ರು ಏನು ಮಾಡ್ತಾಯಿದ್ದಾರೆ, 3 ವರ್ಷ 4 ವರ್ಷ 5 ವರ್ಷಕ್ಕೊಂದು ಸಿನಿಮಾ ಮಾಡೋಕ್ಕೆ ಪ್ಯಾನ್ ಇಂಡಿಯಾ ಅಂದ್ಕೊಂಡು ಮಾಡ್ತಾಯಿದ್ದಾರೆ. ಅದು ಎಲ್ಲೋ ಒಂದು ನಮ್ಮ ಥಿಯೇಟ್ರ್ಗಳಿಗೆ ಮಾರ್ಕವಾಗ್ತಾಯಿದೆ. ಈಗ ನಾಯಕ ನಟರು ಇದ್ದಾರೆ ಅನ್ನೋ ರೀತಿ ಇಲ್ಲ, ನಾವು ಥಿಯೇಟ್ರ್ಗಳೆಲ್ಲ ಡೆವಲಪ್ ಮಾಡಿ ಇನ್ವೆಸ್ಟ್ ಮಾಡಿ ಅದೇ ಜೀವನ ಅಂದ್ಕೊಂಡು ನಡ್ಕೊಂಡು ಬರ್ತಾಯಿದ್ವಿ. ಈಗ ಯಾವುದೋ ಬಂದಾಗ ಓಪನ್ ಮಾಡಿ ಬಾಕಿ ಟೈಮಲ್ಲಿ ನಾವು ಬಾಗಿಲಾಕೊಂಡು ಇರೋಕ್ಕಾಗತ್ತಾ ಸರ್? ಇದರ ಜೊತೆಗೆ ಪರಭಾಷೆ ಸಿನಿಮಾಗಳಿಗೆ ಸಿಂಗಲ್ ಸ್ಕ್ರೀನ್ಗಳು ಜಾಸ್ತಿ ಕೊಡ್ತಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಸರ್. ಅದು ನಿಮಗೂ ಗೊತ್ತು. ಇಲ್ಲಿ ಕನ್ನಡ ಸಿನಿಮಾಗಳು ರಿಲೀಸ್ ಆದ್ರೂ ಕೂಡ ಅದೇ ಟೈಮ್ ಎಟ್ ಎ ಟೈಮ್ ತೆಲುಗು, ತಮಿಳು, ಮಲಯಾಳ ಭಾಷೆ ಕೊಟ್ರೆ ಇಲ್ಲೇ ಜಾಸ್ತಿ ಥಿಯೇಟರ್ಗಳನ್ನ ಕೊಡ್ತಾರೆ ಆ ಭಾಷೆಗೂ. ಆ ಬಗ್ಗೆ ಏನು ಚರ್ಚೆ ಮಾಡಿಲ್ವಾ ನೀವು? ಮೇಡಮ್, ಆ್ಯಕ್ಚುಲಿ ನಾನು ಒಬ್ಬ ಎಕ್ಸಿಬ್ಯೂಟರ್ ಆಗಿದ್ದೀನಿ, ಥಿಯೇಟ್ರ್ ಓನರ್ ಆಗಿದ್ದೀನಿ, 3 ಥಿಯೇಟ್ರ್ ಇಟ್ಕೊಂಡಿದ್ದೀನಿ. ಒಂದು ಮಾತ್ರ ನಿಜ, ಯಾವುದೋ ಒಂದು ಕಾಲದಲ್ಲಿತ್ತು ನಮ್ಮ ಎಲ್ಲ ಸಿನಿಮಾಗಳು ಚೆನ್ನಾಗಿ ಓಡ್ತಾಯಿದ್ವು. ಆವಾಗ ಪರಭಾಷೆ ಅವರು ಬರೋರು ಇನ್ನೊಂದು ಪೋಟಿ ಆಗ್ತಾಯಿತ್ತು. ಈಗ ಸಿನಿಮಾಗಳೇ ಇಲ್ಲ ಅಂದಾಗ ಯಾವ ಪೋಟಿ ಇದೆ ಹೇಳಿ? ಎಲ್ಲ ಸ್ಕ್ರೀನ್ಗಳು ಖಾಲಿ ಬಿದ್ದಿರ್ತವೆ. ಅಂಥದ್ರಲ್ಲಿ ಈ ಸಮಸ್ಯೆನೇ ಬರೋದಿಲ್ಲ, ಅದ್ರ ಮಾತಾಡೋ ವಿಷಯನೂ ಬೇಕಾಗಿಲ್ಲ. ಉದ್ಯಮ ಅಂತ ಮಾತಾಡಿರೋದು ಕೆಲವು ಮಾರ್ಪಾಡುಗಳಾಗಬೇಕಾಗಿದೆ. ಅದೇನು ನಾವು ಕಮರ್ಷಿಯಲ್ ಅಂತ ಮಾಡ್ಕೊಂಡು ಬಂದಿದ್ವಿ. ಕೈಗಾರಿಕೋದ್ಯಮ ಅಂತ ನಮ್ಮದು ಘೋಷಣೆ ಆದಾಗ ಕೆಲವು ನಾವು ಮಾಡೋಕ್ಕಾಗಲ್ಲ. ಕಮರ್ಷಿಯಲ್ ಆಗಿ ಕೆಲವು ಸ್ಟಾಲ್ಸ್ ಹಾಕಿರ್ತೀವಿ ಅಥವಾ ಕೆಲವೆಲ್ಲನೂ ಇದ್ದಾವೆ ಅಲ್ಲಿ. ಅದನ್ನು ನಾವು ಇದಕ್ಕೆ ಸಪ್ರೇಟಾಗಿ ಮಾಡಬೇಕಾಗಿ ಬರುತ್ತೆ. ನಮ್ಮ ಏನು ಇಂಡಸ್ಟ್ರಿ ಇದೆಲ್ಲ ಅದೊಂಥರ ಡಿಫ್ರೆಂಟ್. ನಮ್ಮದು ಕೈಗಾರಿಕೋದ್ಯಮ ಅಂದಾಗ ಕೆಲವೆಲ್ಲ ನಮ್ಮಲ್ಲಿ ಮಾಡೋಕ್ಕೆ ಬರೋಲ್ಲ, ಕಮರ್ಷಿಯಲ್ ಇರೋದ್ರಿಂದ. ಇದಕ್ಕೆ ಕೆಲವು ಮಾರ್ಪಾಡುಗಳು ಆಗಬೇಕು ಅನ್ನೋದು ಅವರ ದೃಷ್ಟಿಗೆ, ನಮ್ಮ ಸಾಹೇಬ್ರದ್ದು ಮಾನ್ಯ CM ದೃಷ್ಟಿಗೆ ತರಬೇಕಂತೇಳಿ ಅಂದ್ಕೊಂಡಿದ್ವಿ. ಸರ್, ಈಗ ಧ್ರುವ ಸರ್ ಆಗಿರ್ಬೋದು ಅಥವಾ ನೀವು ಹೇಳಿದ್ರಿ ಯಾರು ದುನಿಯಾ ವಿಜಿ ಸರ್ ಎಲ್ಲ, ಅವ್ರು ಏನು ಒಪಿನಿಯನ್ ಹೇಳಿದ್ರು? ಅವ್ರ ಒಪಿನಿಯನ್ ಏನಾದ್ರು ಹೇಳ್ಕೊಂಡ್ರಾ ಶಿವಣ್ಣನ ಜೊತೆ ಅಥವಾ ಚರ್ಚೆ ಆಗ್ಬೇಕಾದ್ರೆ? ಸರ್, ಆ್ಯಕ್ಚುಲಿ ಅಲ್ಲಿ ಇದ್ದವರೆಲ್ಲ ನಾವು 2 ಸಿನಿಮಾ 3 ಸಿನಿಮಾ 1 ಸಿನಿಮಾ ನಮ್ಮ ಶಿವಣ್ಣ ಅವರು ಮಾಡ್ತಾಯಿದ್ದಾರೆ, ದುನಿಯಾ ವಿಜಯನು ಆಲ್ರೆಡಿ ಇದು ಮಾಡ್ತಾಯಿದ್ದಾರೆ. ನಾವು ಧ್ರುವ ಸರ್ಜಾ ಸಾಹೇಬ್ರು ಕೇಳ್ಕೊಂಡ್ವಿ, ಅವರು ಖಂಡಿತ ಇನ್ನು ಮುಂದೆ ಮಾಡ್ತೀವಿ, ನಮ್ಗೆ ಒಳ್ಳೆ ಸಬ್ಜೆಕ್ಟು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾಗ ಮಾಡಿದೆ ಏನು ಮಾಡ್ತೀವಿ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಅದಾದ ನಂತರ ಅವ್ರನ್ನೇ ಸಪ್ರೇಟಾಗಿ ಕರೆದು ಒಂದು ಚರ್ಚೆ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಸಭೆಗೂ ಮುನ್ನ CM ಭೇಟಿ ಆಗೋ ಮುಂದೆ ಎಲ್ಲ ಸ್ಟಾರ್ಸ್ಗಳು ಮತ್ತೊಂದ್ಸರಿ ಸೇರೋ ಪ್ಲಾನ್ ಇದೆ? ಖಂಡಿತ ಅದು ಯಾವಾಗ? ಇಷ್ಟಲ್ಲೇ ಸ್ಟಾರ್ಸು ಜೊತೆಗೆ ಸೇರ್ತಾ ಇದ್ವಿ. ನಿರ್ಮಾಪಕರೆಲ್ಲರೂ ಒಟ್ಟಿಗೆ ಒಂದು ಚರ್ಚೆ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿದ್ವಿ. CM ಭೇಟಿ ಆದಾಗ ಸರ್ ಏನೇನು ಬೇಡಿಕೆ ಅಂದ್ರೆ ಟ್ಯಾಕ್ಸ್ ಅಂತ ಹೇಳಿದ್ರೆ ಯಾವ ವಿಚಾರದಲ್ಲಿ? ವಿದ್ಯುತ್ ಸರ್, ಲ್ಯಾಂಡ್ ಟ್ಯಾಕ್ಸ್ ಆಗ್ಬೋದು, ನಮಗೆ ಸಬ್ಸಿಡಿ ಕೊಡೋದಾಗ್ಬೋದು. ಅದರ್ ಸ್ಟೇಟ್ಗಳಲ್ಲಿ ಕಡಿಮೆ ಬಡ್ಡಿಗೆ ಒಂದು ಅಷ್ಟು 6% ಹಂಗೆ 1 ಕೋಟಿ 1.5 ಕೋಟಿ ಆ ಥರ ಎಲ್ಲ ತೆಲಂಗಾಣ ಆಂಧ್ರದಲ್ಲೆಲ್ಲ ಇದು ಮಾಡ್ತಾಯಿದ್ದಾರೆ. ಅದೇ ರೀತಿ ನಮಗೂ ಮಾಡಿ, ಏನೀಗ ನಾವು ಕೋಮಲ್ ಸ್ಟೇಜು ಅಲ್ಲ, ಅದಕ್ಕೆ ಸ್ವಲ್ಪ ಪ್ರಾಣ ಕೊಡಿ, ನೀವು ಏನಾರ ಒಂದು ಇದು ಮಾಡಿ ಅನ್ನೋ ರೀತಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ವಿ. ಸಬ್ಸಿಡಿ ಆಗ್ಬೋದು, ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡೋದಾಗ್ಬೋದು. ಸಾಧ್ಯವಾದರೆ ನಮ್ಮ ಸರ್ಕಾರಕ್ಕೆ ಏನೇನು ನಮಗೆ ಉತ್ತೇಜನ ಕೊಡಬೇಕು ಅಷ್ಟನ್ನು ನೀವು ಕೊಡಿ ಅನ್ನೋ ರೀತಿ ನಾವು ಅವ್ರನ್ನ ಬೇಡ್ಕೊಳ್ತಾ ಇದ್ವಿ. ಇನ್ನೊಂದು ಮೀಟಿಂಗು ಇದೇ ತಿಂಗಳಲ್ಲಿ ನಡೆಯುತ್ತಾ ಅಥವಾ? ಖಂಡಿತ ಇದೇ ತಿಂಗಳಲ್ಲಿ ನಡೆಯುತ್ತೆ. ಇದು ಹೇಳ್ಕೊಂಡು ಹೋಗಲ್ಲ. ಒಂದು ಅಣ್ಣವರು ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ, 20ರಿಂದ 30ರೊಳಗಡೆ CM ಸಾಹೇಬನ್ನ ಭೇಟಿ ಆಗಬೇಕು ಅನ್ನೋದು ಇದೆ. ಅದನ್ನು ಮಾಡ್ತೀವಿ ಸರ್. ಈಗ ಇಷ್ಟು ದಿನ ಇದೊಂದು ಇದಾಗಿತ್ತು ಅಂದರೆ ಯಾರು ಮುಂದೆ ಬರ್ತಾ ಇಲ್ಲ ನಟರು ಅದು ಇದು ಅಂತ ಹೇಳ್ಬಿಟ್ಟು, ಶಿವಣ್ಣ ಲೀಡರ್ ಆಗಬೇಕು ಇಂಡಸ್ಟ್ರಿಗೆ, ಈ ಥರ ನಿಂತ್ಕೋಬೇಕು ಅಂತ. ಸದ್ಯಕ್ಕೆ ಇವಾಗ ಬಂದಿದ್ದಾರೆ, ಶಿವಣ್ಣ ಮುಂದೆ ಬಂದಿದ್ದಾರೆ. ಇಲ್ಲ ಹಿಂಗೆ ಸುಮ್ಮನೆ ಇಲ್ಲಮ್ಮ, ಮೊದಲಿಂದ ನಮ್ಮ ಜೊತೆ ಇದ್ದಾರೆ. ನಮ್ಮ ರಾಜಣ್ಣ ಅವರು ಆದಮೇಲೆ ಅಂಬರೀಷ್ ಸರ್ ಬಂದರು. ಅಂಬರೀಷ್ ಅವರು ಆದಮೇಲೆ ನಾವು ಏನಾರ ಬೇಕಂದಾಗ ಶಿವಣ್ಣವ್ರ ಹತ್ರನೇ ಹೋಗ್ತಾಯಿದ್ವಿ. ಅವ್ರು ಯಾವತ್ತೂ ನಮ್ಮ ಜೊತೆಗೆ ಇದ್ದೇ ಇದ್ದಾರೆ, ಇವತ್ತೇ ಅಂತಲ್ಲ.